ಶೃಂಗಾರಗೊಂಡು ನಿಂತಿದ್ದ ನೂತನ ಬಸ್ ತಳಿರು ತೋರಣಗಳಿಂದ ಕಂಗೊಳಿಸ್ತಾ ಇತ್ತು. ನೂತನ ಬಸ್ಸಿಗೆ ಪೂಜೆಗೈದ ನಾರಿಮಣಿಗಳು. ಇದು ಮುಧೋಳದಲ್ಲಿ ಕಂಡುಬಂದ ಸಂಭ್ರಮ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಶಕ್ತಿ ಯೋಜನೆ. ಕಾಂಗ್ರೆಸ್ ಸರ್ಕಾರದಿಂದ ಮಹಿಳೆಯರಿಗಾಗಿ ಆರಂಭಿಸಿದ್ದ ಉಚಿತ ಬಸ್ ಪ್ರಯಾಣ ಯಶಸ್ವಿಯಾಗಿದೆ. ಇದುವರೆಗೂ 500 ಕೋಟಿ ಮಹಿಳೆಯರು ಪ್ರಯಾಣಿಸಿದ್ದಾರೆ. ಇದರ ಪ್ರಯುಕ್ತ ಮುಧೋಳ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸಂಭ್ರಮಾಚರಣೆ ಮಾಡಿದ್ರು. ನೂತನ ಬಸ್ಸಿಗೆ ಮಹಿಳೆಯರಿಂದಲೇ ಪೂಜೆ ಮಾಡಿಸಲಾಯಿತು. ನಗರಸಭೆ ಅಧ್ಯಕ್ಷೆ ಸುನಂದಾ ತೇಲಿ ಮಂಗಳಾರತಿ ಮಾಡಿದ್ರು. ಆದ್ರಿಂದ ಈ ಯೋಜನೆ ನಮಗೆ ಕಾಲೇಜ್ ಹೋಗಲು ಮತ್ತು ಇನ್ನಿತರ ಸಂಬಂಧಿಕರಿಗೆ ಭೇಟಿಯಾಗಲು ತುಂಬಾ ಅನುಕೂಲಕರವಾಗಿದೆ. ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಲು ಅನುಕೂಲಕರವಾಗಿದೆ. ಸಚಿವ ಆರ್.ಬಿ. ತಿಮ್ಮಾಪುರ್ ನೇತೃತ್ವ ವಹಿಸಿದ್ರು. ಒಬ್ರಿಗೊಬ್ರು ಸಿಹಿ ತಿನ್ನಿಸಿ ಖುಷಿಪಟ್ರು. ಬಸ್ ನಿಲ್ದಾಣದಲ್ಲಿ ಸಭಾ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಕಾಲೇಜಿನ ವಿದ್ಯಾರ್ಥಿನಿಯರು ಶಕ್ತಿ ಯೋಜನೆಯ ಪ್ರಯೋಜನದ ಬಗ್ಗೆ ಸಂತಸ ಹಂಚಿಕೊಂಡ್ರು. ಅದರಿಂದ ಉದ್ಯೋಗ ಮಾಡೀವ್ರಿ, ಅದರಿಂದ ಸಾಲಿ ಮಕ್ಕಳಿಗೆ ಹಾಕಿವ್ರಿ, ಎಲ್ಲ ಚಲೋ ಆಗೈತಿ. ಅವರು ಮಾಡ್ತಾರ್ರಿ, ನಾವು ಮಾಡ್ತೀವ್ರಿ. ಆದ್ರೆ ಇದ್ರ ಅನುಕೂಲ ಆದ್ರಿಂದ ನಾವು ಅಷ್ಟು ಹೆಚ್ಚು ಮಾಡಕತ್ತೀವಿ. ಸಾಲಿ ತಂದು ಕೊಡುದಿಲ್ರಿ ಅವರು ಭಾಳ. ಅವರು ಹೊಲ ಮನ್ಯಾಗ ಮಾಡ್ತಾರೆ. ಆದ್ರೂ ಕರೆ ನಮ್ಮದು ಸಿದ್ದರಾಮಯ್ಯರು ನಮಗೆ ಅನುಕೂಲ ಮಾಡ್ಯಾರೆ. ಸಾಲಿ ಮಕ್ಕಳದಾತು, ನಮ್ಮ ಶಾಂತಿಪೇಟೆ ಆಯ್ತು. ಯೋಜನೆಯ ಯಶಸ್ಸಿನ ಬಗ್ಗೆ ಸಚಿವ ತಿಮ್ಮಾಪುರ್ ಸಂತಸ ವ್ಯಕ್ತಪಡಿಸಿದ್ರು. ಇನ್ನಷ್ಟು ಅಭಿವೃದ್ಧಿಯತ್ತ ಸಾಗುವ ಭರವಸೆ ನೀಡಿದ್ರು. ಇದೇ ವೇಳೆ ಮಹಿಳೆಯೊಬ್ಬರು ಮಾತಾಡಿ ರಾಜ್ಯ ಸರ್ಕಾರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಬಳಿಕ ನಿಗಮದ ಸಿಬ್ಬಂದಿಗಳೊಂದಿಗೆ ಸಚಿವರು ಚರ್ಚೆ ನಡೆಸಿದ್ರು. ಪೂರಕ ಬಸ್ ವ್ಯವಸ್ಥೆ, ಕುಂದುಕೊರತೆಗಳ ಬಗ್ಗೆ ಆಲಿಸಿದ್ರು. ಒಟ್ನಲ್ಲಿ ಯೋಜನೆಯ ಸಾರ್ಥಕತೆಯನ್ನ ಆಚರಿಸಿ ಸಂಭ್ರಮಿಸಿದ್ರು. ರನ್ ಟಿವಿ ನ್ಯೂಸ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.